ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಗೋವಾ ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋಣ. ಗೋವಾ ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋಣ. ನಮ್ಮ ಭಾರತದ ನಕ್ಷೆಯಲ್ಲಿ ಗೋವಾ ಎಲ್ಲೂ ಬರುತ್ತೆ ಅಂತ ನೋಡೋಣ. ಈಗ ನೋಡಿ, ನಾವು ಇಂದಿನ ತರಗತಿಯಲ್ಲಿ ತಮಿಳುನಾಡು, ಕೇರಳ, ನಾವು ಕರ್ನಾಟಕವನ್ನು ನೋಡೋಣ. ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗಳ ಬಗ್ಗೆ 31 ಜಿಲ್ಲೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಹಾಗಾಗಿ ಕರ್ನಾಟಕನ ಲಾಸ್ಟಲ್ಲಿ ಇಟ್ಟಿದ್ದೀನಿ, ಲಾಸ್ಟಲ್ಲಿ ಇರುತ್ತೆ ಅದು. ಓಕೆ, ಕರ್ನಾಟಕದಲ್ಲಿ 31 ಜಿಲ್ಲೆಗಳ ಬಗ್ಗೆಯೂ ನಾವು ಅಧ್ಯಯನ ಮಾಡಬೇಕಾಗಿರ್ತದೆ. ನಾವು ಕರ್ನಾಟಕದಲ್ಲಿ ಇರುವುದರಿಂದ ಅಷ್ಟು ಜಿಲ್ಲೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗಿರ್ತದೆ. ನೋಡಿ, ನಮಗೆ ಇಲ್ಲಿ ಏನು ಚಿಕ್ಕದಾಗಿ ಕಾಣ್ತಾ ಇದೆಯಲ್ಲಪ್ಪ, ಇಲ್ಲಿ ಚಿಕ್ಕದಾಗಿ ಕಂಡುಬರುವಂತಹ ಪ್ರದೇಶವೇ ಗೋವಾ. ಇದರಲ್ಲಿ ಕೇವಲ ಎರಡು ಜಿಲ್ಲೆಗಳಿವೆ, ಒಂದು ನಾರ್ತು, ಇನ್ನೊಂದು ಸೌತು. ಓಕೆ, ನಮ್ಮ ಕರ್ನಾಟಕದಿಂದ ಇದಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶ ಯಾವುದಂದರೆ, ಒಂದು ಬೆಳಗಾವಿ ಜಿಲ್ಲೆ ಇದೆಯಲ್ಲ ನೋಡಿ, ಈ ಬೆಳಗಾವಿ ಜಿಲ್ಲೆ ನಮ್ಮ ಗೋವಾಕ್ಕೆ ಹೊಂದಿಕೊಂಡಿದೆ. ಅದೇ ರೀತಿ ನೋಡಿ, ಕಾರವಾರ ಇದೆಯಲ್ಲ, ಈ ಕಾರವಾರವು ಸಹ ನಮ್ಮ ಗೋವಾಕ್ಕೆ ಹೊಂದಿಕೊಂಡಿರ್ತದೆ, ಅಂದರೆ ಗಡಿಯನ್ನು ಹಂಚಿಕೊಂಡಿರ್ತವೆ. ಈ ಎರಡು ಪ್ರದೇಶಗಳು ಬೆಳಗಾಂ ಮತ್ತು ಕಾರವಾರ, ಇವು ಗೋವಾ ಪ್ರದೇಶಕ್ಕೆ ಗಡಿಯಾಗಿ ಹಂಚಿಕೊಂಡಿರ್ತದೆ. ವೆರಿ ಇಂಪಾರ್ಟೆಂಟ್ ಅಂದರೆ ಬೆಳಗಾಂ ಅತಿ ಹೆಚ್ಚಾಗಿ ಗಡಿಯನ್ನು ಹಂಚಿಕೊಂಡಿರೋದು ಯಾವುದು ಅಂದರೆ ಬೆಳಗಾಂ. ಒಂದೊಂದೇ ರಾಜ್ಯಗಳ ಬಗ್ಗೆ ಪ್ರತಿದಿನ ಡಿಸ್ಕಷನ್ ಮಾಡೋಣ. ಇವಾಗ ನಾವು ಗೋವಾ ರಾಜ್ಯದಲ್ಲಿ ಏನಪ್ಪ ಟಾಪಿಕಲ್ಲಿ ಏನು ಇಂಪಾರ್ಟೆಂಟು ಅದ್ರ ಬಗ್ಗೆ ಅಧ್ಯಯನ ಮಾಡೋಣ. ಓಕೆ, ನೋಡಿ, ಗೋವಾ ರಾಜ್ಯ ಸ್ಥಾಪನೆ ಆದದ್ದು 1985 ಮೇ 30ರಂದು ಏನಾಗುತ್ತೆ ಅಂದರೆ ಸ್ಥಾಪನೆ ಆಗುತ್ತೆ. ಅಂದರೆ 30/5/1985 ಇದು ಸ್ಥಾಪನೆ ಆಗುತ್ತೆ. ಹಾಗೆ ನೋಡಿ, ಗೋವಾ ರಾಜ್ಯ ಸ್ಥಾಪನೆ ಆದದ್ದು ಯಾವಾಗ ಅಂತ ಕೇಳಿದ್ರೆ 1985 ಮೇ 30 ಅಂತ ಹೇಳ್ಬೇಕು. ಆದರೆ ಈ ಗೋವಾ ರಾಜ್ಯ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಆದದ್ದು ಯಾವಾಗ ಅಂದರೆ 1961 ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಆಗಿರುತ್ತೆ. ಏಕೆಂದರೆ ಈ ನಮ್ಮ ಗೋವಾ ರಾಜ್ಯ ಏನಿದೆ ಇದು 1961 ಗಂಟು ಅಂದರೆ ನಮಗೆ 1947 ಬ್ರಿಟಿಷರು ಭಾರತ ಬಿಟ್ಟು ಹೋಗಿರ್ತಾರೆ. ಆದರೆ ಇನ್ನೊಂದು ಯುರೋಪಿಯನ್ನರು ಯಾರು ಅಂದರೆ ಈ ಪೋರ್ಚುಗೀಸರು ನಮ್ಮ ಭಾರತವನ್ನು 1961 ತನಕ ಭಾರತದಿಂದ ಹೋಗಿರುವುದಿಲ್ಲ. ಹಾಗಾಗಿ ನಮಗೆ ಆಪರೇಷನ್ ವಿಜಯದ ಮೂಲಕ ಈ ಪೋರ್ಚುಗೀಸರನ್ನು ಭಾರತದಿಂದ ಹೊರಹಾಕಲಾಗಿದೆ. ಎಷ್ಟರಂದರೆ 1961 ಪೋರ್ಚುಗೀಸರನ್ನು ಭಾರತದಿಂದ ಹೊರಹಾಕಿ ಗೋವಾವನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಲಾಗಿತ್ತು. ಆದರೆ ಇದರ ಸ್ಥಾಪನೆ ಆಗಿದ್ದು 1985 ಮೇ 30ರಂದು. ಆದರೆ ಇದು ರಾಜ್ಯವಾಗಿ ನೋಡಿ, ಕೇಂದ್ರಾಡಳಿತ ಪ್ರದೇಶವಾಗಿ ಸ್ಥಾಪನೆ ಆಗಿದ್ದು 1961. ಅದೇ ನೋಡಿ, ಇಲ್ಲಿ ರಾಜ್ಯವಾಗಿ ನೋಡಿ, ರಾಜ್ಯ ರಚನೆ ಆದದ್ದು, ಸ್ಟೇಟ್ ಆಗಿ ರಚನೆ ಮಾಡಿದ್ದು ಯಾವಾಗ ಅಂದರೆ ಇದು ಯೂನಿಯನ್ ಟೆರಿಟರಿಯಾಗಿ, ಆಯಿತಾ, ಯೂನಿಯನ್ ಟೆರಿಟರಿಯಾಗಿ ಇದು ರಚನೆ ಆಗಿದ್ದು 1961 ರಚನೆ ಆಗುತ್ತೆ. ಅದೇ ರಾಜ್ಯವಾಗಿ ರಚನೆ ಆಗಿದ್ದು 1987 ಇದು ರಚನೆ ಆಗುತ್ತೆ. ಇದು 1987 ರಚನೆ ಆಗುತ್ತೆ. ಇವೆರಡು ಕನ್ಫ್ಯೂಸ್ ಮಾಡ್ಕೋಬೇಡಿ. ರಾಜಧಾನಿ ಯಾವುದು ಅಂದರೆ ಪಣಜಿ. ಅಲ್ಲಿನ ಭಾಷೆ ಯಾವುದು ಅಂತ ಕೇಳ್ತಾರೆ, ಕೊಂಕಣಿ ಅಥವಾ ಮರಾಠಿ. ಹೇಳಿದೆ ನಿಮ್ಗಾಗಲೇ. ಇಲ್ಲಿ ಕಂಡುಬರುವಂತಹ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂದರೆ 2 ಜಿಲ್ಲೆ ಕಂಡುಬರುತ್ತದೆ. ನೋಡಿ, ವಿಸ್ತೀರ್ಣದ ಆಧಾರದ ಮೇಲೆ 28ನೇ ರಾಜ್ಯದಲ್ಲಿ 28 ರಾಜ್ಯವಾಗಿದೆ. 28ನೇ ರಾಜ್ಯದಲ್ಲಿ ಇದು ಸ್ಥಾಪನೆ ಆದಾಗ ಎಷ್ಟನೇ ರಾಜ್ಯವಾಗಿ ಸ್ಥಾಪನೆ ಆಯಿತು ಅಂದರೆ 25ನೇ ರಾಜ್ಯವಾಗಿ ಸ್ಥಾಪನೆ ಆಗುತ್ತೆ. ದೇಶದ ಅತಿ ಚಿಕ್ಕ ರಾಜ್ಯ ಇದು. ಅತಿ ಚಿಕ್ಕ ರಾಜ್ಯ ಅಂದರೆ ಇದೇ ಅತಿ ಚಿಕ್ಕ ರಾಜ್ಯ. ಎರಡನೇ ಅತಿ ಚಿಕ್ಕ ರಾಜ್ಯ ಯಾವುದು ಅಂತ ಕೇಳ್ತಾರೆ, ಯಾವುದು ಅಂದರೆ ಅದೇ ಸಿಕ್ಕಿಂ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ಕಂಡುಬರುವಂತಹ ಹೂ ಯಾವುದು ಅಂದರೆ ಪ್ರಾಗಿಪಣಿ. ಅಂದರೆ ನಾವು ದೇವಸ್ಥಾನಗಳಲ್ಲಿ ಕಂಡುಬರುವಂತಹ ಹೂ ನೋಡ್ತಿರಲ್ಲ, ದೇವಸ್ಥಾನದಲ್ಲಿ ಒಂದು ಮರದ ಮೇಲೆ ಹೂ ಇರ್ತದಲ್ಲ, ಅದನ್ನೇ ಇವರು ರಾಜ್ಯದ ಹೂವಾಗಿ ಹೊಂದಿದ್ದಾರೆ. ಇಲ್ಲಿ ನೃತ್ಯಗಳು ಕಂಡುಬರುತ್ತವೆ. ಯಾವ್ಯಾವ ರೀತಿ ಒಂದು ನೃತ್ಯ ಯಾವುದು ಅಂದರೆ ತಲಗಡಿ ಕೊಂಬಿ ಡ್ಯಾನ್ಸ್. ಅಂದರೆ ತಲಗಡಿ ಕೊಂಬಿ ಡ್ಯಾನ್ಸ್ ಎಂಬುದು ಈ ಗೋವಾದಲ್ಲಿರುವಂತಹ ಫೇಮಸ್ ನೃತ್ಯ ಇದು. ಇಲ್ಲಿ ಹರಿಯುವಂತಹ ನದಿಗಳು ಯಾವ್ಯಾವು ಅಂದರೆ ಮಾಂಡೋವಿ,
ಈ ಮಾಂಡವಿಗೆ ಇನ್ನೊಂದು ಹೆಸರು ಯಾವುದಂದರೆ ಮಹದಾಯಿ. ಇದು ಕರ್ನಾಟಕ ಮತ್ತು ಗೋವಾ ರಾಜ್ಯಕ್ಕೆ ಇರುವಂತಹ ನದಿ ವಿವಾದಕ್ಕೆ ಸಂಬಂಧಿಸಿದೆ. ಅದೇ ರೀತಿ ಇನ್ನೊಂದು ನದಿ ಯಾವುದಂದರೆ ಜುವಾರಿ, ಹಾಗೆ ಇನ್ನೊಂದು ಜಪೋರಾ ಹಾಗೂ ಸಾಲ್. ಈ ನಾಲ್ಕು ನದಿಗಳು ಈ ಗೋವಾ ರಾಜ್ಯಕ್ಕೆ ಸಂಬಂಧಿಸಿದಾಗಿದೆ. ಗೋವಾ ರಾಜ್ಯದಲ್ಲಿ ಆಚರಿಸುವಂತಹ ಹಬ್ಬಗಳು ಯಾವುದಂದರೆ ಕ್ರಿಸ್ಮಸ್, ಗುಡ್ ಫ್ರೈಡೆ. ಏನಕ್ಕೆ ಅಂದರೆ ಅಲ್ಲಿ ಪೋರ್ಚುಗೀಸರು 1961 ಗಂಟೆ ಇದರಿಂದ ಪೋರ್ಚುಗೀಸರು ಸಹ ಕ್ರಿಶ್ಚಿಯನಿಟಿಯರಾಗಿದ್ದರು. ಹಾಗಾಗಿ ಇಲ್ಲಿನ ಹಬ್ಬಗಳನ್ನು ಕ್ರಿಸ್ಮಸ್ ಗುಡ್ ಡೇ ಅಂತ, ಹಾಗೆ ಕ್ರಿಸ್ಮಸ್ ಗುಡ್ ಫ್ರೈಡೆ ಹಾಗೂ ಯೇಸು ಕ್ರಿಸ್ತ ಜಯಂತಿ ಡಿಸೆಂಬರ್ 25 ಆಗುತ್ತೆ. ಅದನ್ನ ಇಲ್ಲಿ ಆಚರಿಸ್ತಾರೆ. ಅಲ್ಲಿ ಸ್ಮಾರಕಗಳಿದೆ. ಯಾವ ಸ್ಮಾರಕಗಳಂದರೆ ಯೇಸು ಕ್ರಿಸ್ತನ ಸ್ಮಾರಕಗಳು ಅತಿ ಹೆಚ್ಚಾಗಿ ಕಂಡುಬರುತ್ತದೆ. ಯಾಕೆಂದರೆ ಅಲ್ಲಿ 1961 ಪೋರ್ಚುಗೀಸರು ಅಲ್ಲೇ ನೆಲೆಸಿದರು. ಹಾಗಾಗಿ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ರಿಶ್ಚಿಯಾನಿಟಿಗಳೇ ಜಾಸ್ತಿ ಇರ್ತಾರೆ. ಓಕೆ. ನಂತರ ಏನಾರ ನಿಮಗೆ ಚರ್ಚ್ ಅಂತ ಯಾವ್ದಾರ ಆಪ್ಷನ್ ಏನಾರ ಈ ಕೆಳಗಿನಗಳಲ್ಲಿ ಒಂದು 4 ಥರ ಕೊಟ್ಟು ಗೋವಾದಲ್ಲಿ ಈ ಕೆಳಗಿನ ಗೋವಾದಲ್ಲಿರುವಂತಹ ಸ್ಮಾರಕ ಅಂತ ಏನೋ ಕೊಟ್ಟರೆ ಅಲ್ಲಿ ಏನಾರ ಚರ್ಚಿಗೆ ಸಂಬಂಧಿಸಿದ ಯಾವ್ದಾರ ದೇವಾಲಯ ಇದ್ದರೆ ಅದನ್ನ ಗೋವಾ ಅಂತಲೇ ಆಪ್ಷನು ಉತ್ತರ ಆಗಿರ್ತದೆ. ಅದು ಆಲ್ಮೋಸ್ಟ್ ಅದೇ ಆಗಿರ್ತದೆ. ಅದೇ ರೀತಿ ಸಂತ ಜಿನಿವಾ. ಈ 2 ಸ್ಮಾರಕಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಗೋವಾಕ್ಕೆ ಸಂಬಂಧಿಸಿದೆ. ಗೋವಾಕ್ಕೆ ನಮ್ಮ ಸಂವಿಧಾನದಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಲಾಗಿದೆ. ಆ ಸ್ಥಾನಮಾನವನ್ನು ಎಷ್ಟರಲ್ಲಿ ನೀಡಲಾಗಿದೆ ಅಂದರೆ ಗೋವಾ ರಾಜ್ಯಕ್ಕೆ ಸಂವಿಧಾನದ 371 ವಿಧಿಯ ಪ್ರಕಾರ, ವೆರಿ ಇಂಪಾರ್ಟೆಂಟು, 371 ವಿಧಿಯ ಪ್ರಕಾರ ಏನು ಮಾಡಲಾಗಿದೆ ಅಂದರೆ ಈ ಗೋವಾಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ನೀಡಲಾಗಿದೆ. ನೋಡಿ, ನಮಗೆ ಪಣಜಿ ಇದು ಗೋವಾದ ರಾಜಧಾನಿ. ಈ ಗೋವಾದ ನಗರ ಏನಿದೆ, ಪಣಜಿ ನಗರ ಏನಿದೆ, ಇದನ್ನು ಏನಂತ ಕರೀತಾರೆ ಅಂದರೆ ಚಲನಚಿತ್ರದ ನಗರಿ ಎಂದು ಕರೀತಾರೆ. ಕೇಳಿದರೆ ಭಾರತದ ಚಲನಚಿತ್ರದ ನಗರಿ ಎಂದು ಯಾವುದನ್ನು ಕರೀತಾರೆ ಅಂದರೆ ಪಣಜಿ ನಗರವನ್ನು ಕರೀತಾರೆ. ಹಾಗೆ ಈ ಗೋವಾ ಮೊದಲು ಯಾರ ವಶದಲ್ಲಿತ್ತು ಅಂತ ಕೇಳಿದ್ರೆ, ಮೊದಲು ಇದು ನೋಡಿ ಬಿಜಾಪುರದ ಆದಿಲ್ ಶಾಹಿಯರ ವಶದಲ್ಲಿತ್ತಿದ್ದು. ಯಾವುದು ಈ ಗೋವಾ ಬಿಜಾಪುರದ ಆದಿಲ್ ಶಾಹಿಯರ ವಶದಲ್ಲಿತ್ತು. ಆದರೆ 1510 ಪೋರ್ಚುಗೀಸರು ಈ ಗೋವಾವನ್ನು ಬಿಜಾಪುರದ ಆದಿಲ್ ಶಾಹಿಯಿಂದ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದರು. ಅಲ್ಲಿಂದ ಹಿಡಿದು 1961 ತನಕ ಇದು ಯಾರ ವಶದಲ್ಲಿರ್ತದೆ ಅಂದರೆ ಗೋವಾ ಪೋರ್ಚುಗೀಸರ ವಶದಲ್ಲೇ ಇರುತ್ತದೆ. ಇದು ಅರ್ಥ ಆಯ್ತೈತೆ ಅಂತ ತಿಳ್ಕೊತೀನಿ. ಹಾಗೆ ನಮಗೆ ಪೋರ್ಚುಗೀಸರು ಸ್ವಾತಂತ್ರ್ಯ ಪಡೆದಿತ್ತು ಯಾವಾಗ ಹೇಳಿದೆ ನಿಮಗಾಗಲೇ. ಪೋರ್ಚುಗೀಸರಿಂದ ನಮ್ಮ ಗೋವಾ ಸ್ವಾತಂತ್ರ್ಯ ಪಡೆದಿತ್ತು ಯಾವ ವರ್ಷ ಅಂತ ಕೇಳ್ತಾರೆ. ನೋಡಿ, ಗೋವಾ 1961 ಡಿಸೆಂಬರ್ 18ರಂದು, ವೆರಿ ಇಂಪಾರ್ಟೆಂಟ್ ಡೇಟ್ ಇದು. 1961 ಡಿಸೆಂಬರ್ 18ರಂದು ಪೋರ್ಚುಗೀಸರಿಂದ ಸ್ವಾತಂತ್ರ್ಯ ಪಡೆಯಿತು ಯಾವುದು ಗೋವಾ ರಾಜ್ಯ. ಹೇಳಿದೆ ಆಗಲೇ ನಮಗೆ ಗೋವಾ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತಹ ಕಾರ್ಯಾಚರಣೆ ಯಾವುದಂತ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ. ಯಾವುದಂದರೆ ಆಪರೇಷನ್ ವಿಜಯ್. ಅಂದರೆ ಗೋವಾ ಪೋರ್ಚುಗೀಸರಿಂದ ಸ್ವಾತಂತ್ರ್ಯನ ಪಡೆಯಬೇಕಾಗಿತ್ತು, ಅದಕ್ಕೆ ಒಂದು ಕಾರ್ಯಾಚರಣೆಯನ್ನೇ ಮಾಡುತ್ತೆ. ಅದು ಯಾವುದಂದರೆ ಆಪರೇಷನ್ ವಿಜಯ್. ಗೋವಾಕ್ಕೆ ತನ್ನದೇ ಆದಂಥ ನೋಡಿ ಕರ್ನಾಟಕದಕ್ಕೆ ಬೆಂಗಳೂರಿನಲ್ಲಿ ಹೈಕೋರ್ಟ್ ಇದೆ. ಅದೇ ರೀತಿ ಗೋವಾದಲ್ಲಿ ಯಾವುದೇ ರೀತಿಯಂತಹ ಹೈಕೋರ್ಟ್ ಇಲ್ಲ, ತನ್ನದೇ ಆದಂಥ ಹೈಕೋರ್ಟ್ ಇಲ್ಲ. ಅದು ಯಾವ ರಾಜ್ಯವನ್ನು ಅವಲಂಬಿಸಿ ಅಂದರೆ ನೋಡಿ ಮಹಾರಾಷ್ಟ್ರದ ಬಾಂಬೆ ಹೈಕೋರ್ಟನ್ನು ಅವಲಂಬಿಸಿ. ಇದು ಕ್ವಶನ್ ಕೇಳ್ಬೋದು, ಗೋವಾ ರಾಜ್ಯದ ಹೈಕೋರ್ಟ್ ಎಲ್ಲಿದೆ ಅಂತ. ಎಲ್ಲಿದೆ ಅಂದರೆ ಬಾಂಬೆಯಲ್ಲಿದೆ. ವೆರಿ ಇಂಪಾರ್ಟೆಂಟ್ ಅಂದರೆ ನೋಡಿ ಸಲೀಂ ಅಲಿ ಇವನು ಪಕ್ಷಿ ಪ್ರೇಮಿ, ಇವನು ಪಕ್ಷಿಗೆ ಪ್ರಿಯನಾದವನು. ಅದಕ್ಕಾಗಿ ಸಲೀಂ ಅಲಿ ಪಕ್ಷಿಧಾಮ ಎಲ್ಲಿದೆ ಅಂತ ಕೇಳಿದ್ದಾರೆ. ಸಲೀಂ ಅಲಿ ಪಕ್ಷಿಧಾಮ ಎಲ್ಲಿದೆ ಅಂದರೆ ಗೋವಾದಲ್ಲಿದೆ. ನೋಡಿ, ನಮಗೆ ಸಲೀಂ ಅಲಿ ಎಂಬುದೇ 3 ರೀತಿಯಾಗಿ ಕಂಡುಬರುತ್ತದೆ. ಸಲೀಂ ಅಲಿಯನ್ನು ಯಾವ ರೀತಿ ಬೇಕಾದ್ರೆ ಕ್ವಶನ್ ಕೇಳ್ಬೋದು ಸಲೀಂ ಅಲಿ ಬಗ್ಗೆ. ನೋಡಿ ಯಾವ ರೀತಿ ಇದೆ ಅಂದರೆ ನೋಡಿ ಸಲೀಂ ಅಲಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಾರೆ. ಸಲೀಂ ಅಲಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರ. ಅದೇ ಸಲೀಂ ಅಲಿ ಪಕ್ಷಿಧಾಮ ಎಲ್ಲಿದೆ ಅಂತ ಕೇಳಿದ್ರೆ ಗೋವಾ. ಅದೇ ಸಲೀಂ ಅಲಿ ಸರೋವರ ಎಲ್ಲಿದೆ ಕೇಳಿದ್ರೆ ಮಹಾರಾಷ್ಟ್ರ. ನೋಡಿ ಈ ರೀತಿ ಓದಬೇಕು. ಸಲೀಂ ಅಲಿ ನ್ಯಾಷನಲ್ ಪಾರ್ಕು ಜಮ್ಮು ಕಾಶ್ಮೀರ, ಪಕ್ಷಿಧಾಮ ಗೋವಾ, ಸಲೀಂ ಅಲಿ ಸರೋವರ ಬಂದು ಮಹಾರಾಷ್ಟ್ರ.
ಹಾಗೆ ಮಹದಾಯಿ ಇದು ಗೋವಾದಲ್ಲಿರುವಂತಹ ಪ್ರಮುಖವಾದ ನದಿ. ಹೀಗೆ ಇದರ ವಿವಾದ ಯಾವ್ಯಾವುದಕ್ಕೆ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಮಹದಾಯಿ ವಿವಾದವು ಕರ್ನಾಟಕ ಮತ್ತು ಗೋವಾ ರಾಜ್ಯಗಳಿಗೆ, ಮಾಂಡವಿ ಅಂತಾರಲ್ಲ ಅದು, ಕರ್ನಾಟಕ ಮತ್ತು ಗೋವಾ ರಾಜ್ಯಗಳಿಗೆ ಇದು ವಿವಾದಕ್ಕೆ ಸಂಬಂಧಿಸಿದ್ದು. ನೋಡಿ, ನಮಗೆ ಏಕರೂಪ ನಾಗರಿಕ ಸಂಹಿತೆ ಜಾರಿಯಲ್ಲಿರುವಂತಹ ಭಾರತದ ಏಕಮಾತ್ರ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದೇ ಗೋವಾ ರಾಜ್ಯ. ಎಷ್ಟನೇ ವಿಧಿ ಅಂದರೆ ಸಂವಿಧಾನದ 44ನೇ ವಿಧಿಯ ಪ್ರಕಾರ ಏಕರೂಪ ನಾಗರಿಕ ಸಂಹಿತೆ ಜಾರಿಯಲ್ಲಿರುವಂತಹ ಭಾರತದ ಏಕಮಾತ್ರ ರಾಜ್ಯ ಯಾವುದಂದರೆ ಅದೇ ಗೋವಾ. ಇದೊಂದು ಇಂಪಾರ್ಟೆಂಟು, ತಿಳ್ಕೊಳ್ಳಿ. ನೋಡಿ, ಅದೇ ರೀತಿ ಇಲ್ಲಿ ಒಂದು ಬಂದರು ಕಂಡು ಬರುತ್ತದೆ, ಅದೇ ಮುರ್ವಾ ಗೋವಾ ಬಂದರ್. ಈ ಮುರ್ವಾ ಗೋವಾ ಬಂದರು ಯಾವ ನದಿಗೆ ಸಂಬಂಧಿಸಿದೆ ಅಂದರೆ ಜುವಾರಿ ನದಿಗೆ ಸಂಬಂಧಿಸಿದೆ. ಇದು ಸಹ ಇಂಪಾರ್ಟೆಂಟು, ಜುವಾರಿ ನದಿಗೆ ಸಂಬಂಧಿಸಿದೆ. ನೋಡಿ, ನಮಗೆ ಒಂದು ಉದ್ಯಾನವನವೂ ಸಹ ಕಂಡುಬರುತ್ತದೆ. ಅದು ಯಾವ ಉದ್ಯಾನವನ ಅಂದರೆ ನೋಡಿ, ಮಹಾವೀರ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಮಹಾವೀರ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಇಲ್ಲಿ ಒಂದು ಸಹ ಜಲಪಾತ ಇದೆ, ಅದು ದೂದ್ ಜಲಪಾತ ಅಂತ. ಅದನ್ನ ಮುಂದಿನ ಸ್ಲೈಡಲ್ಲಿ ಹೇಳ್ತೀನಿ. ಅದೇ ರೀತಿ ಇಲ್ಲಿ ಒಂದು ರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಅಂದರೆ ನಮ್ಮ ನ್ಯಾಷನಲ್ ಏರ್ಫೋರ್ಸ್ ಇದು ವಿಮಾನ ನಿಲ್ದಾಣ ಕಂಡುಬರ್ತದೆ. ಇಲ್ಲಿ ರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಅದು ಯಾವುದಂದರೆ ದಾಬೋಲಿಯಂ. ಇದು ಸಹ ಕ್ವಶನ್ ಕೇಳಿದರೆ ದಾಬೋಲಿಯಂ ಅಂತ. ದಾಬೋಲಿಯಂ ಎಂಬ ರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳಿದ್ರೆ ಗೋವಾ ರಾಜ್ಯದಲ್ಲಿ ಕಂಡುಬರುತ್ತದೆ. ನೋಡಿ, ನಮಗೆ ಇಲ್ಲೊಂದು ಜಲಪಾತ, ವೆರಿ ಇಂಪಾರ್ಟೆಂಟ್ ಜಲಪಾತ ಕಂಡುಬರುತ್ತದೆ. ಅದೇ ಯಾವುದಂದರೆ ದೂದ್ ಸಾಗರ್. ಇದು ಕೇಳಿದ್ದಾರೆ ಆಲ್ರೆಡಿ. ದೂದ್ ಸಾಗರ್ ಯಾವ ಜಲಪಾತದ ಎಲ್ಲಿ ಕಂಡುಬರ್ತದೆ ಅಂದರೆ ಗೋವಾದಲ್ಲಿ ಕಂಡುಬರುತ್ತದೆ. ಇದನ್ನು ಯಾವ ನದಿಯ ಮೂಲಕ ಈ ಜಲಪಾತ ನಿರ್ಮಾಣವಾಗಿದೆ ಅಂತ ಕೇಳಿದರೆ ಅದು ಯಾವ ನದಿಗೆ ಅಂದರೆ ಮಾಂಡೋವಿ ನದಿಗೆ ಈ ಜಲಪಾತವು ನಿರ್ಮಾಣಗೊಂಡಿದೆ. ನೋಡಿ, ನಮಗೆ ಈ ಗೋವಾದಲ್ಲಿ ಒಂದು ಪ್ರದೇಶ, ಒಂದು ಸ್ಥಳ ಏನಾಗಿದೆ ಅಂದರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಕೇಳ್ತೀನಿ ನಾನು, ವಿಶ್ವ ಪಾರಂಪರಿಕ ಪಟ್ಟಿಗಳು ಭಾರತದಲ್ಲಿ ಯಾವ್ಯಾವ ಅಂತ ಹೇಳ್ಕೊಡ್ತೀನಿ. ಓಕೆ, ಆ ಸೇರಿದಂತಹ ಗೋವಾದ ಸ್ಥಳ ಯಾವುದು ಅಂತ ಕೇಳಿದ್ರೆ ಬೆಸಿಲಿಕ್ ಆಫ್ ಬಾಮ್ ಜೀಸಸ್ ಅಂತ. ಬೆಸಿಲಿಕ್ ಆಫ್ ಬಾಮ್ ಜೀಸಸ್ ಅಂತ 1986ರಲ್ಲಿ ಇದು ಯುನೆಸ್ಕೋ ಪಟ್ಟಿಗೆ ಸೇರಿರುತ್ತದೆ. ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್, ನಮಗೆ ಭಾರತದಲ್ಲಿ ರೇಬಿಸ್ ರೋಗ ಮುಕ್ತವಾದಂತಹ ಮೊದಲ ರಾಜ್ಯ. ಮೀನ್ಸ್ ರೇಬಿಸ್ ರೋಗ ಅಂದರೆ ರೇಬಿಸ್ ಎಂಬುದು ನಾಯಿಯ ಕಚ್ಚುವುದರಿಂದ ಬರುವಂಥದ್ದು. ಇದು ರೇಬಿಸು ನಾಯಿ ಕಚ್ಚುವುದರಿಂದ ಬರುವಂಥದ್ದು. ಇದು ಅಲ್ಲಿ ಮುಕ್ತವಾಗಿದೆ. ಯಾವ ರಾಜ್ಯ ಅಂದರೆ ಅದೇ ನಮ್ಮ ಗೋವಾ ರಾಜ್ಯ. ಗೋವಾ ರಾಜ್ಯದಲ್ಲಿ ರೇಬಿಸ್ ರೋಗ ಮುಕ್ತವಾದ ಮೊದಲ ರಾಜ್ಯ. ನೋಡಿ, ಗೋವಾ ನಿಮಗೆ ಕಂಡಂಗೆ ಬೀಚ್ಗಳಿಗೆ, ನಿಮಗೆ ಗೋವಾ ಅಂದರೆ ಸಾಕು ಎಲ್ಲರೂ ಬೀಚ್ ಅಂತಲೇ ನೆನಪಲ್ಲಿ ಇಟ್ಕೊತೀರಲ್ವಾ. ಬಟ್ ಅಲ್ಲಿ ಯಾವ್ಯಾವ ಬೀಚ್ ಇದೆ ಅಂತ ಯಾರಿಗೂ ಅಷ್ಟು ಗೊತ್ತಿರಲ್ಲ. ಹೇಳ್ತೀನಿ ನೋಡಿ. ಒಂದನೇದಾಗಿ ಕೋಕೋ ಬೀಚ್, ಅದೇ ರೀತಿ ಅರಂಬೋಲಾ ಬೀಚ್. ಅದೇ ರೀತಿ ಇಂಪಾರ್ಟೆಂಟ್ ನೋಡಿ, ಅಂಜನಾ ಬೀಚ್. ಇದು ವೆರಿ ಫೇಮಸ್, ಇದು ಅಂಜನಾ ಬೀಚ್. ಅದೇ ರೀತಿ ಪಾಲಂ ಬೀಚ್. ನೋಡಿ, ಪಾಲಂ ಬೀಚ್. ಅದೇ ರೀತಿ ಬೈನಾ ಬೀಚ್. ಅದೇ ರೀತಿ ಬಾಗಾ ಬೀಚ್. ಮುಂದೆ ಮಾಜೋಡಾ ಬೀಚ್. ಅದೇ ರೀತಿ ಬಾಂಬೋಲಿಮ್ ಬೀಚ್. ಇಷ್ಟು ಬೀಚ್ಗಳು ಎಲ್ಲಪ್ಪ ಕಂಡು ಬರ್ತಪ್ಪ ಅಂದರೆ ನಮಗೆ ಗೋವಾ ರಾಜ್ಯದಲ್ಲಿ ಕಂಡುಬರುತ್ತದೆ. ಇಷ್ಟು ರಾಜ್ಯಗಳು ಗೋವಾ ರಾಜ್ಯದಲ್ಲಿ ಕಂಡುಬರುತ್ತದೆ. ನೋಡಿ, ಗೋವಾದಲ್ಲಿ ವಿಮೋಚನಾ ಚಳುವಳಿಗಳು ನಡೀತದೆ. ಆ ವಿಮೋಚನಾ ಚಳುವಳಿಯ ಪಿತಾಮಹ ಯಾರಂತ ಆಲ್ರೆಡಿ ಕ್ವಶನು ಕೇಳಿದ್ದಾರೆ. ಯಾರಂದರೆ TB ಕುಜ್ಞೋ, ಅಥವಾ ಇವನಿಗೆ ಇನ್ನೊಂದು ಇದನ್ನ ಈ ರೀತಿಯೇ ಕೇಳ್ಬೋದು, TB ಕುಟ್ಟಿ ಅಂತಲೂ ಸಹ ಕೇಳ್ಬೋದು. ಓಕೆ, ಎರಡು ಹೆಸರು ಸಹ ಕೇಳ್ಬೋದು. TB ಕುಟ್ಟಿ ಅಂತಲೇ ಕೇಳ್ಬೋದು, ಅಥವಾ TB ಕುಜ್ಞೋ ಅಂತ ಕೇಳ್ಬೋದು. ಇದು ಇಂಪಾರ್ಟೆಂಟು. ಗೋವಾ ವಿಮೋಚನಾ ಚಳುವಳಿಯ ಪಿತಾಮಹ ಯಾರಂದರೆ TB ಕುಜ್ಞೋ. ನೋಡಿ, ನಮಗೆ 9 ರೀತಿಯಾದಂತಹ ಭಾರತದಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವಂತಹ 9 ಸ್ಟೇಟ್ಗಳು ಕಂಡುಬರುತ್ತವೆ. ಪಶ್ಚಿಮ ಕರಾವಳಿ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಅಲ್ಲಿ 9 ರಾಜ್ಯಗಳು ಪಶ್ಚಿಮ ಕರಾವಳಿಯನ್ನು ಹೊಂದಿರುತ್ತದೆ. ಅದರಲ್ಲಿ ನಮಗೆ ಗೋವಾವು ಸಹ ಗೋವಾವು ಒಂದಾಗಿದೆ. ಆ ಗೋವಾ ಎಷ್ಟು ಕಿಲೋಮೀಟರ್ ಅಂದರೆ 100 ಕಿಲೋಮೀಟರಷ್ಟು ಕರಾವಳಿ ತೀರವನ್ನು ಗೋವಾ ರಾಜ್ಯವು ಹೊಂದಿರುತ್ತದೆ. ಆದರೆ ಭಾರತದಲ್ಲಿ ಅತಿ ಕಡಿಮೆ ಕರಾವಳಿ ತೀರ ಹೊಂದಿರುವಂತಹ ರಾಜ್ಯ ಯಾವುದು ಅಂದರೆ ಗೋವಾ. ಆದರೆ ನಮ್ಮ ಕರ್ನಾಟಕ ಎಷ್ಟು ಅಂದರೆ 320 ಕಿಲೋಮೀಟರಷ್ಟು ನಮ್ಮ ಕರ್ನಾಟಕ
ನಮ್ಮ ಕರ್ನಾಟಕ ಏನಿದೆ ಅಂದರೆ ಈ ಕರಾವಳಿ ತೀರವನ್ನು ಹೊಂದಿರುತ್ತದೆ. ಇಲ್ಲಿ ಒಂದು ಸೇತುವೆ ಸಹ ನಿರ್ಮಿಸಲಾಗಿದೆ. ಆ ಸೇತುವೆ ಯಾವುದು ಅಂದರೆ ಅಟಲ್ ಸೇತುವೆ. ಹಾಗೆ ಈ ಅಟಲ್ ಸೇತುವೆಯನ್ನು ಸಹ ಇಲ್ಲಿ ಗೋವಾದಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಏನಂತ ಕೇಳ್ತಾರೆ. ಯಾವುದಂದರೆ ನೋಡಿ, ಎ ಪರ್ಫೆಕ್ಟ್ ಹಾಲಿಡೇಸ್ ಡೆಸ್ಟಿನೇಷನ್ ಅಂತ. ನೋಡಿ, ನಮಗೆ ಹಾಲಿಡೇಸ್ ಅಂತ ನಮಗೆ ಎಲ್ಲೂ ಸಹ ಘೋಷವಾಕ್ಯದಲ್ಲಿ ಕಂಡುಬರುವುದಿಲ್ಲ. ನೋಡಿ, ಹಾಲಿಡೇಸ್ ಅಂತ ಎಲ್ಲಿ ಬರುತ್ತದೆ ಅದೇ ಗೋವಾ ಅಂತ ಹಾಕ್ಬಿಡಿ ಆಪ್ಷನಲ್ಲಿ. ಹಾಲಿಡೇಸ್ ಅಂತ ಎಲ್ಲಿ ಬರ್ತದೆ, ಈ ಹಾಲಿಡೇಸ್ ಅಂತ ಎಲ್ಲಿ ಬರ್ತದೆ ಆಪ್ಷನಲ್ಲಿ ಹಾಲಿಡೇಸ್ ಅಂತ ಬಂದಂಗೆ ಅದು ಗೋವಾನೇ ಉತ್ತರ ಆಗಿರ್ತದೆ, ಎಲ್ಲೂ ಇಲ್ಲ ಆಯಿತಾ. ಘೋಷವಾಕ್ಯ, ಪ್ರತಿ ರಾಜ್ಯದ ಘೋಷವಾಕ್ಯದಲ್ಲಿ ಹಾಲಿಡೇಸ್ ಅನ್ನೋದು ಎಲ್ಲೂ ಇಲ್ಲ. ಹಾಲಿಡೇ ಅಂತ ಎಲ್ಲಿ ಬರ್ತದೆ ಆಗ ನೀವು ಗೋವಾ ಅಂತ ಆಪ್ಷನ್ಗೆ ಉತ್ತರ ಹಾಕ್ಬೋದು ನೀವು. ಹಾಗೆ ರೀತಿ ನಮಗೆ ನೋಡಿ, ವಾಸ್ಕೋಡಿ ಗಾಮ ನಗರ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಗೋವಾದಲ್ಲಿ ಕಂಡುಬರುತ್ತದೆ. ಇದುವೆ ಭಾರತದ ಅತಿ ದೊಡ್ಡ ಚರ್ಚ್ ಯಾವುದಂತ ಕೇಳಿದ್ದಾರೆ ಆಲ್ರೆಡಿ. ನೋಡಿ, ಸೆಂಟ್ ಜೇವಿಯರ್ ಚರ್ಚು. ಓಕೆ, ಸೆಂಟ್ ಜೇವಿಯರ್ ಚರ್ಚು ಭಾರತದ ಅತಿ ದೊಡ್ಡ ಚರ್ಚು. ಇದು ಎಲ್ಲಿದೆ ಅಂದರೆ ಗೋವಾದಲ್ಲಿ ಕಂಡುಬರುತ್ತದೆ. ಹಾಗೆ ನೋಡಿ, ಭಾರತದಲ್ಲಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ಏನು ಮಾಡ್ತದೆ ನಡೀತಾ ಇರ್ತದೆ. ಅದು ಎಲ್ಲಿ ನಡೀತದೆ ಅಂತ ಕೇಳ್ತಾರೆ, ಪಣಜಿಯಲ್ಲಿ ನಡೀತದೆ. ಗೋವಾದ ಪಣಜಿಯಲ್ಲಿ ನಡೆಯುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಪ್ರತಿ ವರ್ಷವೂ ನಡೀತದೆ. ಓಕೆ, ಇಲ್ಲಿ ಯಾವ ರೀತಿ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂದರೆ ಸ್ವರ್ಣ ಮಯೂರ ಎಂಬ ಪ್ರಶಸ್ತಿಯನ್ನು ಈ ಗೋವಾದಲ್ಲಿ ಕೊಡಲಾಗಿದೆ. ಈ ಗೋವಾ ಕೊಂಕಣ ಪ್ರದೇಶದೊಳಗಿನ ಭಾರತದ ಈಶಾನ್ಯ ಕರಾವಳಿಯಲ್ಲಿರುವಂತಹ ರಾಜ್ಯ ಇದು. ನೋಡಿ, ಕಂಡುಬರ್ತದೆ. ನೋಡಿ, ಈಗ ನಾವು ಯಾವ ರೀತಿ ಹೇಳ್ತೀವಿ ಅಂದರೆ ನೋಡಿ, ನೈಋತ್ಯದಲ್ಲಿ ಕಂಡುಬರುವಂಥದ್ದು. ನೋಡಿ, ನೋಡಿ ಇದು ವಾಯು, ಆನೆ ವಾಯು ಅಂತ ಆಯಿತಾ. ಆನೆ ವಾಯಿ. ನೋಡಿ, ಅಂದರೆ ಆಗ್ನೇಯ, ನೋಡಿ ನೈಋತ್ಯ ಇಲ್ಲಿ ಬಂತು ಅಂದರೆ ವಾಯುವ್ಯ, ಮತ್ತು ಇದು ಈಶಾನ್ಯ. ನೋಡಿ, ನಮಗೆ ಭಾರತದ ಮ್ಯಾಪಲ್ಲಿ ನಮಗೆ ಗೋವಾ ಯಾವ ಸೈಡ್ ಕಂಡು ಬರ್ತೈತೆ ಅಂತ ನೋಡಿ, ಇಲ್ಲಿ ನೈಋತ್ಯದ ದಿಕ್ಕಿಗೆ ಕಂಡು ಬರ್ತೈತೆ ಇದು ಗೋವಾ. ಹಾಗಾಗಿ ಅಲ್ಲಿ ಹೇಳಿರೋದು ನೈಋತ್ಯ ದಿಕ್ಕಿನಲ್ಲಿ ಇದು ಕಂಡು ಬರ್ತದೆ. ಅದು ಗೋವಾ ರಾಜ್ಯ. ಅದೇ ಹೇಳ್ತಿರೋದು, ಕೊಂಕಣ ಪ್ರದೇಶದೊಳಗಿನ ಭಾರತದ ನೈಋತ್ಯ ಕರಾವಳಿಯಲ್ಲಿರುವಂತಹ ರಾಜ್ಯ ಯಾವುದು ಅಂದರೆ ಗೋವಾ. ಹಾಗೆ ನಮಗೆ ಭಗವಾನ್ ಮಹಾವೀರ್ ಬಗ್ಗೆ ಹೇಳೋದು. ಭಗವಾನ್ ಮಹಾವೀರ್ ಅಭಯಾರಣ್ಯ ಎಲ್ಲಿದೆ ಅಂತ ಕೇಳಿದಾಗ ಗೋವಾ ಅಂತ ಹೇಳ್ಬೇಕು. ಅದೇ ರೀತಿ ನೋಡಿ, ಮೊಲ್ಲೆಂ ಎಂಬ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದ್ರು ಸಹ ನಾವು ಗೋವಾ ಅಂತ ಹೇಳ್ಬೇಕು. ಈ ಎರಡರ ಸಮೀಪದಲ್ಲಿ ಒಂದು ಜಲಪಾತ ಹರಿತಾ ಇರ್ತದೆ. ಅದೇ ಯಾವ ಜಲಪಾತ ಅಂದರೆ ದೂದ್ ಜಲಪಾತ. ಇದರ ಎರಡರಲ್ಲೂ ಸಮೀಪದಲ್ಲೂ ಸಹ ಹರಿತಾ ಇರ್ತದೆ, ಕಂಡು ಬರ್ತದೆ. ಅದೇ ಯಾವುದಂದರೆ ದೂದ್ ಸಾಗರ್ ಜಲಪಾತ. ಓಕೆ, ದೂದ್ ಸಾಗರ್ ಜಲಪಾತ. ಇಲ್ಲಿ ಪ್ರಮುಖವಾದ ಕೋಟೆಗಳನ್ನು ಸಹ ನಾವು ನೋಡಬಹುದಾಗಿದೆ. ಆ ಕೋಟೆಗಳು ಯಾವುದು ಅಂದರೆ ನೋಡು, ಕಾಬೋ ಡಿ ರಾಮ ಅಂತ. ಅದೇ ರೀತಿ ಮೊರ್ಮು ಗೋವಾ ಅಂತ. ಅದೇ ರೀತಿ ಪೋರ್ಟ್ ಗ್ಯಾಸರ್ ಡಯಾಸ್ ಅವರು ಅಲ್ಲಿ ಬಂದಿರ್ತಾರೆ. ಅದೇ ರೀತಿ ನೋಡಿ, ನಾನಾಸ್ ಎಂಬ ಕೋಟೆ ಇರ್ತದೆ. ಅದೇ ರೀತಿ ಚಾಪೋರ್ ಎಂಬ ಕೋಟೆ ಇಲ್ಲಿ ಕಂಡುಬರುತ್ತದೆ. ಮುಂದೆ ನಾವು ಗೋವಾದ ಅನೇಕ ಚಿತ್ರಣಗಳನ್ನು ಯಾವ ಶೈಲಿಯಲ್ಲಿ ನೋಡ್ಬೋದು ಅಂದರೆ ಇಂಡೋ ಪೋರ್ಚುಗೀಸರ ಶೈಲಿಯಲ್ಲಿ ನೋಡ್ಬೋದು. ಅಂದರೆ ಇಂಡಿಯಾ ಮತ್ತು ಪೋರ್ಚುಗೀಸರ ಮಿಶ್ರಣವಾದಂತಹ ಶೈಲಿ ಇದು ಆಯಿತಾ. ಹಾಗಾಗಿ ಈ ಶೈಲಿಯನ್ನು ಈ ಗೋವಾದ ವಾಸ್ತುಶಿಲ್ಪದಲ್ಲಿ ನಾವು ಕಾಣಬಹುದಾಗಿದೆ. ಇಲ್ಲಿ ಪ್ರಮುಖವಾದ ದೇವಾಲಯಗಳನ್ನು ನಾವು ನೋಡ್ಬೋದು. ಆ ದೇವಾಲಯಗಳು ಯಾವುದು ಅಂದರೆ ನೋಡಿ, ಶಾಂತಿದುರ್ಗ ದೇವಾಲಯ, ಶ್ರೀ ದಾಮೋದರ್ ದೇವಾಲಯ ಮತ್ತು ಮಂಗೋಸಿ ದೇವಾಲಯ. ನೋಡಿ, ನಮಗೆ ವೆರಿ ಇಂಪಾರ್ಟೆಂಟ್ ಇದನ್ನ ಕೇಳ್ತಾರೆ. ಗೋವಾದ ವಿಜ್ಞಾನ ಕೇಂದ್ರ ಎಲ್ಲಿದೆ ಅಂತ ಕೇಳ್ತಾರೆ. ಎಲ್ಲಿದೆ ಅಂದರೆ ಪಣಜಿಯ ಮಿರಾಮರ್ನಲ್ಲಿ ಈ ವಿಜ್ಞಾನ ಕೇಂದ್ರ ಕಂಡುಬರುತ್ತದೆ. ಪಣಜಿಯ ಮಿರಾಮರ್ನಲ್ಲಿ ಗೋವಾ ವಿಜ್ಞಾನ ಕೇಂದ್ರವಿದೆ. ಕೊನೆಯದಾಗಿ ನಮಗೆ
ಸಾಂಪ್ರದಾಯಿಕ ಗೋವಾದ ಕಲಾ ಪ್ರಕಾರಗಳು ಯಾವುವು ಅಂತ ಕೇಳ್ತಾರೆ. ಕಲಾ ಪ್ರಕಾರಗಳು ಅಂದರೆ ನೃತ್ಯಗಳು ಯಾವುವು ಅಂತ ಕೇಳ್ತಾರೆ. ಯಾವುವು ಅಂದರೆ ನೋಡಿ, ಫಗ್ಡಿ, ಮಾಂಡೋ, ದುಲ್ಬೋಡ್ ಮತ್ತು ಫಾಡೋ. ಇಷ್ಟು ನಮಗೆ ಕಂಡುಬರುವಂತಹ ಗೋವಾದ ನೃತ್ಯದ ಪ್ರಕಾರಗಳು ಅಂದರೆ ಕಲಾ ಪ್ರಕಾರಗಳು ಇಷ್ಟು ಕಂಡುಬರುತ್ತವೆ. ನಾವು ಇಷ್ಟು ನೋಡಿದ್ದೀವಲ್ಲ, ಇಷ್ಟನ್ನು ಸಹ ನಾವು ಗೋವಾ ರಾಜ್ಯದಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಮಾಹಿತಿ ಇದು. ನಮಗೆ ಬೆಳಗಾವಿಯಿಂದ ಗೋವಾಕ್ಕೆ 42 ಕಿಲೋಮೀಟರ್ ಇರ್ಬೋದು ಅನ್ಸೋದು. ಇಷ್ಟು ನಮಗೆ ತಿಳಿದು ಬಂದಿರುವಂತಹ ಗೋವಾ ರಾಜ್ಯದ ಪರಿಚಯ. ಮುಂದಿನ ತರಗತಿಯಲ್ಲಿ ನಾವು ಆಂಧ್ರ ಪ್ರದೇಶದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಇಷ್ಟನ್ನು ನೀವು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಧನ್ಯವಾದಗಳು.